ನಮಸ್ಕಾರ. ಡಾಕ್ಟರ್ ವಿನಯಕುಮಾರ್ ಅವರ ಸ್ಪರ್ಧಾ ವಿನಯ್ ಎಜುಕೇಟರ್ ಕ್ಲಾಸ್ಗೆ ತುಂಬು ಹೃದಯದ ಸ್ವಾಗತ. ಇವತ್ತು ನಾವು ವಿಜ್ಞಾನದ ಒಂದು ಅದ್ಭುತ ಕಥೆಯನ್ನ ನೋಡಲಿದ್ದೇವೆ. ಅದೇ ನ್ಯೂಟನ್ನ ಚಲನೆಯ ಮೊದಲ ನಿಯಮ. ಬರೀ ಫಾರ್ಮುಲಾಗಳನ್ನ ಬಾಯ್ಪಾಠ ಮಾಡೋ ಬದಲು ನಮ್ಮ ಸುತ್ತಮುತ್ತ ನಡೆಯುವ ಈ ಚಮತ್ಕಾರಗಳನ್ನ ಪ್ರಾಯೋಗಿಕವಾಗಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಇಂದಿನ ಕ್ಲಾಸ್ನಲ್ಲಿ ನಾವು ಕವರ್ ಮಾಡಿರುವ ಪ್ರಮುಖ ಅಂಶಗಳು ಹೀಗಿವೆ: ಗೆಲಿಲಿಯೋಯಿಂದ ನ್ಯೂಟನ್ವರೆಗಿನ ಐತಿಹಾಸಿಕ ಬದಲಾವಣೆ, ದ್ರವ್ಯರಾಶಿ ಮತ್ತು ಜಡತ್ವದ ಪರಿಕಲ್ಪನೆ, ವಿರಾಮದ ಜಡತ್ವ, ಚಲನೆ ಹಾಗೂ ದಿಕ್ಕಿನ ಜಡತ್ವದ ಉದಾಹರಣೆಗಳು, ಇವುಗಳ ಹೋಲಿಕೆ, ಜೊತೆಗೆ ಪರೀಕ್ಷಾ ದೃಷ್ಟಿಯಿಂದ ಕೆಲವು ಇಂಪಾರ್ಟೆಂಟ್ ಎಂಸಿಕ್ಯೂಗಳನ್ನು ಸಾಲ್ವ್ ಮಾಡೋಣ. ಸರಿ, ಹಾಗಾದರೆ ನಮ್ಮ ಮೊದಲನೇ ವಿಭಾಗ ಗೆಲಿಲಿಯೋನಿಂದ ನ್ಯೂಟನ್ವರೆಗಿನ ಬದಲಾವಣೆ. ಬನ್ನಿ ಇದರ ಇತಿಹಾಸವನ್ನ ಸ್ವಲ್ಪ ಕೇಳಿಕೊಳ್ಳೋಣ. ಸಾಮಾನ್ಯವಾಗಿ ಚಲನೀಯ ನಿಯಮ ಅಂದ ತಕ್ಷಣ ನಮಗೆಲ್ಲರಿಗೂ ನ್ಯೂಟನ್ ಮಾತ್ರ ನೆನಪಾಗ್ತಾರೆ ಅಲ್ವಾ? ಆದ್ರೆ ನಿಜ ಹೇಳ್ಬೇಕಂದ್ರೆ ಇನರ್ಷಿಯಾ ಅಥವಾ ಜಡತ್ವ ಅನ್ನೋ ಪರಿಕಲ್ಪನೆಯ ಬೀಜವನ್ನ ಮೊದಲು ಬಿತ್ತಿದವರು ಗ್ಯಾಲಿಲಿಯೋ ಗ್ಯಾಲಿಲಿ. ವಸ್ತುಗಳು ತಾವಾಗೇ ನಿಲ್ಲೋದಿಲ್ಲ ಅಥವಾ ಚಲಿಸೋದಿಲ್ಲ ಅಂತ ಅವರು ಮೊದಲೇ ಗುರ್ತಿಸಿದ್ರು. ಆಮೇಲೆ ಬಂದ ಸರ್ ಐಸಾಕ್ ನ್ಯೂಟನ್ ಇದನ್ನೇ ಸ್ವಲ್ಪ ಪಾಲಿಷ್ ಮಾಡಿ ಭೌತಶಾಸ್ತ್ರದ ಚಲನೆಯ ಮೊದಲ ನಿಯಮವಾಗಿ ಜಗತ್ತಿಗೆ ಪರಿಚಯಿಸಿದ್ರು. ಈ ನಿಯಮವನ್ನ ಒಮ್ಮೆ ಗಮನಿಸಿ. ಇದು ಕೇವಲ ಒಂದು ಫಾರ್ಮುಲಾ ಅಲ್ಲ, ಇದೊಂದು ವಸ್ತುಗಳ ಹಠಮಾರಿತನದ ಕಥೆ ಅಂತಾನೆ ಹೇಳ್ಬೋದು. ಯಾವುದೇ ಒಂದು ವಸ್ತು ಸುಮ್ಮನೆ ಕುಳಿತಿದ್ರೆ ಅದು ಹಾಗೇ ಇರಲು ಇಷ್ಟಪಡುತ್ತೆ. ಚಲಿಸ್ತಿದ್ರೆ ಅದೇ ವೇಗದಲ್ಲಿ ನೇರವಾಗಿ ಹೋಗ್ತಾನೇ ಇರುತ್ತೆ. ಹೊರಗಡೆಯಿಂದ ಯಾರಾದ್ರೂ ಬಂದು ಡಿಸ್ಟರ್ಬ್ ಮಾಡೋವರೆಗೂ, ಅಂದ್ರೆ ಅಸಮತೋಲಿತ ಬಲ ಪ್ರಯೋಗ ಆಗೋವರೆಗೂ ಅವು ತಮ್ಮ ಹಠವನ್ನ ಬಿಡೋದೇ ಇಲ್ಲ. ಈಗ ನಮ್ಮ ಎರಡನೇ ವಿಭಾಗಕ್ಕೆ ಹೋಗೋಣ: ದ್ರವ್ಯರಾಶಿ, ಜಡತ್ವ ಮತ್ತು ಚಲನೆ. ಪರೀಕ್ಷೆಯ ದೃಷ್ಟಿಯಿಂದ ಈ ಜಡತ್ವ ಅಥವಾ ಇನರ್ಷಿಯಾ ಅನ್ನೋ ಪದದ ಅರ್ಥ ತುಂಬಾನೇ ಮುಖ್ಯ. ಜಡತ್ವ ಅಂದ್ರೆ ಬೇರೇನೂ ಅಲ್ಲ, ಬದಲಾವಣೆಯನ್ನ ವಿರೋಧಿಸುವ ಒಂದು ಸ್ವಾಭಾವಿಕ ಗುಣ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಚಳಿಗಾಲದ ಮುಂಜಾನೆ ಕಂಬಳಿ ಹೊದ್ದು ಮಲಗಿರುವಾಗ ನಮಗೆ ಏಳೋಕೆ ಮನಸ್ಸೇ ಆಗಲ್ವಲ್ಲ. ಸೇಮ್ ಅದೇ ಥರ ವಸ್ತುಗಳಿಗೂ ಕೂಡ ತಮ್ಮ ಕಂಫರ್ಟ್ ಝೋನ್ ಬಿಟ್ಟು ತಮ್ಮ ಪ್ರಸ್ತುತ ಸ್ಥಿತಿಯನ್ನ ಬದಲಾಯಿಸ್ಕೊಳ್ಳೋಕೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಈ ಜಡತ್ವ ಆ ವಸ್ತುವಿನ ದ್ರವ್ಯರಾಶಿ ಅಥವಾ ಮಾಸ್ ಮೇಲೆ ನೇರವಾಗಿ ಡಿಪೆಂಡ್ ಆಗಿರುತ್ತೆ. ಒಂದು ದೊಡ್ಡ ರೈಲನ್ನ ತಳ್ಳೋದು ಅಥವಾ ಮೂವ್ ಆಗ್ತಿರೋ ರೈಲಿನ ನಿಲ್ಸೋದೆಷ್ಟು ಕಷ್ಟ ಅಲ್ವಾ? ಯಾಕಂದ್ರೆ ಅದರ ದ್ರವ್ಯರಾಶಿ ಹೆಚ್ಚು, ಹಾಗಾಗಿ ಅದರ ಜಡತ್ವದ ಹಠ ಕೂಡ ಜಾಸ್ತಿಯೇ ಇರುತ್ತೆ. ಅದೇ ಒಂದು ಹಗುರವಾದ ಸೈಕಲನ್ನ ನಾವು ಈಸಿಯಾಗಿ ಕಂಟ್ರೋಲ್ ಮಾಡಬಹುದು. ಅಂದ್ರೆ ದ್ರವ್ಯರಾಶಿಯೇ ಈ ಜಡತ್ವದ ಅಳತೆಗೋಲಿದ್ದಾಗೆ. ಹಾಗಾದ್ರೆ ಈ ವಸ್ತುಗಳ ನೆಮ್ಮದಿಯನ್ನ ಕೆಡಿಸುವ ಆ ವಿಲನ್ ಯಾರು ಅಂತ ಯೋಚಿಸ್ತಿದ್ದೀರಾ? ಅದೇ ಅಸಮತೋಲಿತ ಬಾಹ್ಯ ಬಲ ಅಥವಾ ಅನ್ಬ್ಯಾಲೆನ್ಸ್ಡ್ ಎಕ್ಸ್ಟರ್ನಲ್ ಫೋರ್ಸ್. ಒಂದು ವಸ್ತುವಿನ ಮೇಲಿನ ನಿವ್ವಳ ಬಲ 0 ಆಗಿದ್ರೆ ಅದು ಯಾಂತ್ರಿಕ ಸಮತೋಲನದಲ್ಲಿ ಆರಾಮಾಗಿ ಇರುತ್ತೆ. ಆದ್ರೆ ಯಾವಾಗ ಹೊರಗಡೆಯಿಂದ ಒಂದು ಅಸಮತೋಲಿತ ಬಲ ಬಂದು ಅಪ್ಪಳಿಸತ್ತೋ ಆಗ ಮಾತ್ರ ಆ ವಸ್ತುವಿನ ಶಾಂತಿಯುತವಾದ ಸ್ಥಿತಿ ಚೇಂಜ್ ಆಗತ್ತೆ. ಮುಂದಿನ ವಿಭಾಗ ವಿರಾಮದ ಜಡತ್ವದ ಕೆಲವು ಆಸಕ್ತಿದಾಯಕ ಉದಾಹರಣೆಗಳು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಕಾನ್ಸೆಪ್ಟ್ ಮೇಲೆ ಪದೇ ಪದೇ ಪ್ರಶ್ನೆಗಳು ಬರ್ತಿರ್ತವೆ. ಉದಾಹರಣೆಗೆ, ಕಾರ್ಪೆಟ್ ಅನ್ನ ಕೋಲಿನಿಂದ ಬಡದಾಗ ಕಾರ್ಪೆಟ್ ಹಿಂದಕ್ಕೆ ಹೋಗುತ್ತೆ, ಆದರೆ ಅದರಲ್ಲಿದ್ದ ಧೂಳಿನ ಕಣಗಳಿಗೆ ನಾವಿದ್ದಲ್ಲೇ ಇರ್ತೀವಿ ಅನ್ನೋ ವಿರಾಮದ ಜಡತ್ವ ಇರುತ್ತೆ. ಹಾಗಾಗಿ ಅವು ಅಲ್ಲೇ ಉಳಿದುಕೊಂಡು ಗುರುತ್ವಾಕರ್ಷಣೆಯಿಂದ ಕೆಳಗೆ ಬೀಳ್ತವೆ. ಮರದ ಕೊಂಬೆಯನ್ನ ಜೋರಾಗಿ ಅಲುಗಾಡಿಸಿದಾಗ ಹಣ್ಣುಗಳು ಉದುರೋದಕ್ಕೂ ಇದೇ ವಿರಾಮದ ಜಡತ್ವನೇ ಮುಖ್ಯ ಕಾರಣ. ವಿಭಾಗ 4 ಚಲನೆ ಮತ್ತು ದಿಕ್ಕಿನ ಜಡತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಈ ಚಲನೆಯ ಜಡತ್ವ ಅನ್ನೋದು ಹೇಗಿರುತ್ತೆ ಅಂದ್ರೆ, ಒಮ್ಮೆ ಮೂವ್ ಆಗಕ್ ಸ್ಟಾರ್ಟ್ ಮಾಡಿದ ವಸ್ತು ಹಾಗೇ ಮೂವ್ ಆಗ್ತಾನೇ ಇರ್ಲು ಬಯಸತ್ತೆ. ಲಾಂಗ್ ಜಂಪ್ ಮಾಡೋ ಕ್ರೀಡಾಪಟುಗಳು ದೂರದಿಂದಲೇ ಓಡಿ ಬರೋದನ್ನ ನಾವು ನೋಡಿರ್ತೀವಿ. ಆ ಓಟ ಅವರ ದೇಹಕ್ಕೆ ಒಂದು ಚಲನೆಯ ಜಡತ್ವವನ್ನ ಕೊಡುತ್ತೆ. ಇದ್ರಿಂದ ಅವರು ಇನ್ನೂ ದೂರ ಜಿಗಿಯೋಕೆ ಸಾಧ್ಯವಾಗತ್ತೆ. ಹಾಗೆಯೇ ಕರೆಂಟ್ ಹೋದ ತಕ್ಷಣ ಫ್ಯಾನ್ ನಿಲ್ಲಲ್ವಲ್ಲ, ಅದಕ್ಕೂ ಇದೇ ಚಲನೆಯ ಜಡತ್ವನೇ ಕಾರಣ. ಮೂರನೇ ಪ್ರಕಾರವೇ ದಿಕ್ಕಿನ ಜಡತ್ವ. ಇದನ್ನ ನಾವೆಲ್ಲರೂ ಖಂಡಿತ ಅನುಭವಿಸಿರ್ತೀವಿ. ವೇಗವಾಗಿ ಹೋಗ್ತಿರೋ ಕಾರು ಇದ್ದಕ್ಕಿದ್ದಂತೆ ಎಡಕ್ಕೆ ಟರ್ನ್ ಆಡ್ರೆ ನಮ್ಮ ದೇಹ ಮೊದಲಿದ್ದ ನೇರ ದಿಕ್ಕಿನಲ್ಲೇ ಹೋಗಕ್ಕೆ ಟ್ರೈ ಮಾಡುತ್ತೆ. ಅದಕ್ಕೆ ನಮಗೆ ಬಲಕ್ಕೆ ವಾಲಿದ ಹಾಗೆ ಫೀಲ್ ಆಗುತ್ತೆ. ಇದರಿಂದ ನಮಗೇನರ್ಥ ಆಗುತ್ತೆ ಅಂದ್ರೆ, ಚಲಿಸ್ತಿರೋ ವಸ್ತುವಿನ ದಿಕ್ಕನ್ನ ಬದಲಾಯಿಸಬೇಕಾದ್ರೂ ಕೂಡ ಒಂದು ಬಾಹ್ಯ ಬಲ ಬೇಕೇ ಬೇಕು. ಮಳೆಗಾಲದಲ್ಲಿ ಗಾಡಿಗಳ ಚಕ್ರದಿಂದ ಕೆಸರು ಸಿಡಿಯೋದನ್ನ ನೀವು ಗಮನಿಸಿರ್ಬೋದು. ಚಕ್ರ ತಿರುಗುವಾಗ ಕೆಸರು ಕೂಡ ಅದರ ಜೊತೆನೇ ಇರುತ್ತೆ. ಆದ್ರೆ ಚಕ್ರದ ಅಂಚಿಗೆ ಬಂದ ತಕ್ಷಣ ಕೆಸರು ಅದೇ ದಿಕ್ಕಿನಲ್ಲಿ ಟ್ಯಾಂಜೆನ್ಷಿಯಲ್ ಆಗಿ ಅಂದ್ರೆ ಸ್ಪರ್ಶರೇಖೆಯಾಗಿ ಹಾರಿಹೋಗುತ್ತೆ. ಇದೇ ದಿಕ್ಕಿನ ಜಡತ್ವ. ಇದವ ತಡೆಯಾಕಂತಾನೆ ವಾಹನಗಳಿಗೆ ಮಡ್ಗಾರ್ಡ್ಗಳನ್ನ ಹಾಕಿರ್ತಾರೆ.
ಅನ್ವಯಿಕ ವಿಜ್ಞಾನ ನಮ್ಮ ದೈನಂದಿನ ಬದುಕಿನಲ್ಲಿ ಹೇಗೆಲ್ಲ ಕೆಲಸ ಮಾಡುತ್ತೆ ನೋಡಿ. ವಿಭಾಗ 5. ಈಗ ಈ 3 ಪ್ರಕಾರಗಳನ್ನ ಒಮ್ಮೆ ಹೋಲಿಕೆ ಮಾಡಿ ನೋಡೋಣ. ಪರೀಕ್ಷಾ ತಯಾರಿಯ ದೃಷ್ಟಿಯಿಂದ ಈ ಸಮ್ಮರಿ ಟೇಬಲ್ ತುಂಬಾನೇ ಉಪಯುಕ್ತ. ಜಡತ್ವದಲ್ಲಿ ಮುಖ್ಯವಾಗಿ 3 ವಿಭಾಗಗಳಿವೆ. ವಿರಾಮದ ಜಡತ್ವಕ್ಕೆ ಕಾರ್ಪೆಟ್ನ ಧೂಳು ಬೆಸ್ಟ್ ಎಕ್ಸಾಂಪಲ್. ಚಲನೆಯ ಜಡತ್ವಕ್ಕೆ ಜಂಪ್ ಮಾಡೋಕೆ ಮುಂಚೆ ಓಡಿ ಬರುವ ಅಥ್ಲೀಟ್ ಉತ್ತಮ ನಿದರ್ಶನ. ಇನ್ನು ದಿಕ್ಕಿನ ಜಡತ್ವಕ್ಕೆ ಕಾರು ಟರ್ನ್ ಆದಾಗ ನಾವು ವಾಲೋದೇ ಸಾಕ್ಷಿ. ಈ 3 ಅಂಶಗಳು ಕ್ಲಿಯರ್ ಆಗಿದ್ರೆ ಎಕ್ಸಾಮ್ನಲ್ಲಿ ಎಂತಹುದ್ದೇ ಟ್ರಿಕ್ಕಿ ಪ್ರಶ್ನೆ ಬಂದ್ರೂ ನಾವು ಸುಲಭವಾಗಿ ಆನ್ಸರ್ ಮಾಡ್ಬೋದು. ಈಗ ಅಂತಿಮ ವಿಭಾಗ ಪರೀಕ್ಷಾ ಅಭ್ಯಾಸ ಮತ್ತು ಕೆಲವು ಬಹು ಆಯ್ಕೆ ಪ್ರಶ್ನೆಗಳನ್ನ ಬಿಡಿಸೋಣ. ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ರೀತಿಯ ಅಸರ್ಷನ್ ಮತ್ತೆ ರೀಸನಿಂಗ್ ಪ್ರಶ್ನೆಗಳು ತುಂಬಾನೇ ರಿಪೀಟ್ ಆಗಿವೆ. ಪ್ರಶ್ನೆ ಹೀಗಿದೆ: ನಿಂತಿರುವ ಬಸ್ಸು ಹಠಾತ್ತನೆ ಚಲಿಸಲು ಪ್ರಾರಂಭಿಸಿದಾಗ ಪ್ರಯಾಣಿಕರು ಏಕೆ ಒಮ್ಮೆಲೇ ಹಿಂದಕ್ಕೆ ಜರ್ಕ್ ಆಗ್ತಾರೆ? ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಇದಕ್ಕೆ ಪರ್ಫೆಕ್ಟ್ ಆನ್ಸರ್ ವಿರಾಮದ ಜಡತ್ವ ಅಥವಾ ಇನರ್ಷಿಯಾ ಆಫ್ ರೆಸ್ಟ್. ಇಲ್ಲಿ ಏನಾಗುತ್ತೆ ಅಂದ್ರೆ, ಬಸ್ಸಿನ ಕಾಂಟ್ಯಾಕ್ಟ್ನಲ್ಲಿರೋ ನಮ್ಮ ದೇಹದ ಕೆಳಭಾಗ ಬಸ್ಸು ಮೂವ್ ಆದ ತಕ್ಷಣ ಅದ್ರ ಜೊತೆಗೆ ಮುಂದಕ್ಕೆ ಹೋಗುತ್ತೆ. ಆದ್ರೆ ನಮ್ಮ ದೇಹದ ಮೇಲ್ಭಾಗಕ್ಕೆ ಆ ಬದಲಾವಣೆ ತಕ್ಷಣ ಅಡ್ಜಸ್ಟ್ ಆಗಲ್ಲ. ಅದು ಮೊದಲಿದ್ದ ವಿರಾಮ ಸ್ಥಿತಿಯಲ್ಲೇ ಇರೋಕ್ ಟ್ರೈ ಮಾಡತ್ತೆ. ಹಾಗಾಗಿ ಕೆಳಭಾಗ ಮುಂದಕ್ಕೆ ಹೋದಾಗ ಮೇಲ್ಭಾಗ ಅಲ್ಲೇ ಉಳಿದ್ಕೊಂಡು ಹಿಂದಕ್ಕೆ ಬಿದ್ದಂತ ಫೀಲಿಂಗ್ ಕೊಡುತ್ತೆ. ಇದೇ ಕಾನ್ಸೆಪ್ಟ್ ಮೇಲೆ ಬರುವ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಇಲ್ಲಿದೆ. ವೇಗವಾಗಿ ಚಲಿಸುತ್ತಿರುವ ಬಸ್ಸಿನಿಂದ ಯಾರಾದರೂ ಅವಸರದಲ್ಲಿ ಜಿಗಿದರೆ ಅವರು ಮುಂದಕ್ಕೆ ಮುಗ್ಗರಿಸಿ ಬೀಳುತ್ತಾರೆ. ಈ ವಿದ್ಯಮಾನವನ್ನ ವಿವರಿಸುವ ತತ್ವ ಯಾವುದು? ಇದು ಕೂಡ ಎಕ್ಸಾಮ್ಸ್ನಲ್ಲಿ ಸಾಕಷ್ಟು ಬಾರಿ ಕೇಳಲಾದ ಪ್ರಶ್ನೆ. ಸರಿಯಾದ ಉತ್ತರ ಚಲನೆಯ ಜಡತ್ವ. ನಾವು ಬಸ್ಸಿನಲ್ಲಿರುವಾಗ ನಮ್ಮ ಇಡೀ ದೇಹ ಬಸ್ಸಿನ ವೇಗದಲ್ಲೇ ಮೂವ್ ಆಗ್ತಾ ಇರುತ್ತೆ. ಬಸ್ಸಿನಿಂದ ಕೆಳಗೆ ಜಿಗಿದು ಪಾದಗಳು ನೆಲಕ್ಕೆ ತಾಗಿದ ತಕ್ಷಣ ಕಾಲುಗಳು ರೆಸ್ಟ್ ಪೊಸಿಷನ್ಗೆ ಬಂದ್ಬಿಡ್ತವೆ. ಆದ್ರೆ ದೇಹದ ಮೇಲ್ಭಾಗಕ್ಕೆ ನಾವು ನಿಂತಿದೀವಿ ಅನ್ನೋ ಸಿಗ್ನಲ್ ಇನ್ನೂ ತಲುಪಿರಲ್ಲ. ಅದು ಚಲನೆಯ ಜಡತ್ವದಿಂದಾಗಿ ಮುಂದಕ್ಕೆ ಹೋಗ್ತಾನೇ ಇರುತ್ತೆ. ಆಗ ಬ್ಯಾಲೆನ್ಸ್ ತಪ್ಪಿ ಮನುಷ್ಯ ಮುಂದಕ್ಕೆ ಬೀಳ್ತಾನೆ. ಪ್ರಿಲಿಮ್ಸ್ ಪರೀಕ್ಷೆಗೆ ಹೋಗುವ ಮುನ್ನ ಈ ಕ್ವಿಕ್ ಫ್ಯಾಕ್ಟ್ಸ್ ನೆನ್ಪಿರ್ಲಿ. ನ್ಯೂಟನ್ನ ಮೊದಲನೇ ನಿಯಮ ಬಲ ಅಂದ್ರೆ ಏನು ಅನ್ನೋದನ್ನ ಗುಣಾತ್ಮಕವಾಗಿ ಅಥವಾ ಕ್ವಾಲಿಟೇಟಿವ್ ಆಗಿ ವಿವರಿಸುತ್ತೆ. ಆದ್ರೆ ಆ ಬಲ ಎಷ್ಟು ಪ್ರಮಾಣದಲ್ಲಿದೆ, ಅದರ ಲೆಕ್ಕಾಚಾರ ಏನು ಅಂತ ಕ್ವಾಂಟಿಟೇಟಿವ್ ಆಗಿ ತಿಳಿಬೇಕಾದ್ರೆ ನಾವು ನ್ಯೂಟನ್ನ 2ನೇ ನಿಯಮ ಅಂದ್ರೆ F=ma ಸೂತ್ರವನ್ನ ಬಳಸಬೇಕಾಗತ್ತೆ. ಈ ಸೂಕ್ಷ್ಮ ವ್ಯತ್ಯಾಸವನ್ನ ಸದಾ ನೆನ್ಪಿಟ್ಕೊಳ್ಳಿ. ಕೊನೆಯದಾಗಿ ಒಂದು ಮಾತು: ಈ ಭೌತಶಾಸ್ತ್ರ ಕೇವಲ ಪುಸ್ತಕಗಳಿಗೆ ಮಾತ್ರ ಸೀಮಿತ ಅಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವಾಗ ಸುಮ್ಮನೆ ಕುಳಿತುಕೊಳ್ಳುವ ಅಥವಾ ನಾಳೆ ಓದೋಣ ಎನ್ನುವ ವಿರಾಮದ ಜಡತ್ವ ನಮ್ಮೆಲ್ಲರಲ್ಲೂ ಇರುತ್ತೆ. ಈ ಜಡತ್ವವನ್ನ ಮುರಿದು ಯಶಸ್ಸಿನ ಕಡೆಗೆ ಚಲಿಸಬೇಕಾದ್ರೆ ನಿಮ್ಮ ದೃಢ ನಿರ್ಧಾರ ಮತ್ತು ಕಠಿಣ ಪರಿಶ್ರಮ ಎಂಬ ಅಸಮತೋಲಿತ ಬಲ ಪ್ರಯೋಗ ಆಗ್ಲೇಬೇಕು. ಆ ಬಲವನ್ನ ಇವತ್ತು ನೀವು ಪ್ರಯೋಗಿಸ್ತಿದ್ದೀರಾ? ಇವತ್ತಿನ ಈ ವಿವರಣೆ ನಿಮ್ಗೆ ಕಾನ್ಸೆಪ್ಟ್ಸ್ ಅನ್ನ ಇನ್ನಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡಿದೆ ಅಂತ ಭಾವಿಸ್ತೀನಿ. ಭೌತಶಾಸ್ತ್ರದ ಈ ಚಲನೆಯ ನಿಯಮಗಳನ್ನ ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳಿ. ಡಾಕ್ಟರ್ ವಿನಯ್ ಕುಮಾರ್ ಅವರ ಸ್ಪರ್ಧಾ ವಿನಯ್ ಎಜುಕೇಟರ್ನ ಎಲ್ಲಾ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಚೆನ್ನಾಗಿ ಓದಿ, ಜಡತ್ವವನ್ನು ಮೀರಿ ಬೆಳೆಯಿರಿ. ಆಲ್ ದ ಬೆಸ್ಟ್.